ಗೆಳೆಯರೆ, ಗೆಳತಿಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೊಳಗಿರೋ ನಾನು, ನಿಮ್ಮೊಳಗೆ ನಾನು ಮಾತಾಡ್ತಾ ಇದ್ದೇನೆ. ಸವಿ ಸವಿ ನೆನಪು, ಸಾವಿರ ನೆನಪು. ನಮ್ಮೂರು ಸನ್ಯಾಸಿ ಕೊಡಮಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ, ಸರ್ಕಾರಿ ಪ್ರೌಢಶಾಲೆಯಾಗಿ ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆಯಲ್ಲಿ 1989-90ರಿಂದ ಇಂದಿನವರೆಗೆ, ಅಂದರೆ 2025-26ನೇ ಸಾಲಿನವರೆಗೂ ನಡ್ಕೊಂಡು ಬಂದಿದೆ. ಯಾವುದೇ ನಿರಾತಂಕವಿಲ್ಲದೆ ನಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳನ್ನು ಇಲ್ಲಿ ಓದಿಸಲಾಗಿದೆ. ಅವರ ಜೀವನವನ್ನು ಇಲ್ಲಿ ಬೆಳಗುವಂತೆ ಮಾಡಲಾಗಿದೆ. ಶಾಲೆ ನಮಗೆಲ್ಲವನ್ನೂ ಕೊಟ್ಟಿದೆ. ಹಾಗೆ ಅದೆಷ್ಟು ವರ್ಷಗಳ ನಂತರ ವಾಪಸ್ ನಾವು ಈ ಶಾಲೆಯ ಗೇಟ್ಗೆ ಬಂದು ನಮ್ಮನ್ನು ನಾವು ನೋಡ್ಕೋತಾ ಇದ್ದೇವೆ. ನಮ್ಮೊಳಗೆ ನಾವು ನಮ್ಮನ್ನು ಹುಡುಕೋತಾ ಇದ್ದೇವೆ. ಅಯ್ಯೋ, ಈ ದಿನಗಳು ಮತ್ತೆ ಬರಬಾರ್ದೇನೋ ಅಂತ ಅನಿಸುವಷ್ಟು ಫೀಲ್ ಆಗ್ತಾ ಇದೆ. ಕಣ್ಣಂಚಲ್ಲಿ ನೀರು ಕಾಡ್ತಾ ಇದೆ. ಮರೆತೂತ ಗೆಳೆಯ ಗೆಳತಿಯರ ಜೊತೆ ಮತ್ತೆ ಕೂಡಿ ಆಡುವ, ಕೂಡಿ ಮಾತಾಡುವ, ಕೂಡಿ ಊಟ ಮಾಡುವ, ಕೂಡಿ ಅದೆಷ್ಟೋ ಘಟನೆಗಳನ್ನ ಹಂಚಿಕೊಳ್ಳುವ ಒಂದು ಗಳಿಗೆ ಬಂದಿದೆ. ಇದೇ ನಮ್ಮೂರಿನ ಶಾಲೆಯ ವಾರ್ಷಿಕೋತ್ಸವ ಅಥವಾ ಹಳೆಯ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮ ಅಂತ ಅನ್ಕೋಬೋದು, ಅಥವಾ ಗುರುವಂದನಾ ಕಾರ್ಯಕ್ರಮ ಅಂತ ಅನ್ಕೋಬೋದು. ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಮುಖ್ಯೋಪಾಧ್ಯಾಯರೇ, ನನ್ನ ಜೀವನದ ದಾರಿದೀಪಗಳಾದ ಗುರುಗಳೇ, ಪ್ರಿಯ ಹಳೆಯ ವಿದ್ಯಾರ್ಥಿ ಸ್ನೇಹಿತರೆ, ಹಾಗೂ ಈ ಶಾಲೆಯ ಕುಟುಂಬದ ಎಲ್ಲ ಸದಸ್ಯರೇ, ನಿಮ್ಮೆಲ್ಲರಿಗೂ ನನ್ನದೊಂದು ಹೃತ್ಪೂರ್ವಕ ನಮನ ಅಥವಾ ನಮಸ್ಕಾರ ಅಂತ ಹೇಳ್ಬೋದು. ಇಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಅಥವಾ ನಿಂತಿರೋದು ನಮಗೆ ಕೇವಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನುಭವ ಮಾತ್ರ ಅಲ್ಲ, ಇದು ನನ್ನ ಬಾಲ್ಯವನ್ನು ಮತ್ತೆ ಮರುಕಳಿಸುತ್ತಿರುವಂತಹ ಒಂದು ಅನುಭವ ಅಂತ ಹೇಳ್ಬೋದು. ಈ ಶಾಲೆಯ ಗೇಟನ್ನು ದಾಟಿ ಒಳಗೆ ಬಂದ ಕ್ಷಣಕ್ಕೆ ನನ್ನ ಕಾಲುಗಳು, ಇಂದಿನಿಂದ ಕಾಲುಗಳು, ಮನಸ್ಸುಗಳು ಕೂಡ ಹಲವು ವರ್ಷಗಳ ಹಿಂದೆ ಓಡಿ ಹೋಗ್ತವೆ. ಈ ಮೈದಾನ, ಈ ತರಗತಿ ಕೊಠಡಿಗಳು, ಈ ಕಿಟಕಿಗಳು, ಈ ಮರದ ನೆರಳು ಎಲ್ಲವೂ ನಮ್ಮ ಬಾಲ್ಯವನ್ನು ನೆನಪು ಮಾಡ್ತಾ ಇದೆ, ಮತ್ತೆ ಅವುಗಳನ್ನು ಜೀವಂತವಾಗಿಸ್ತಾ ಇದೆ. ನಮ್ಮೆಲ್ಲರ ಬಾಲ್ಯದ ಮೊದಲ ದಿನಗಳವು. ಒಂದು ದಿನ ನೆನಪಾಗುತ್ತೆ. ಮೊದಲ ದಿನ ಅಪ್ಪನ ಕೈ ಹಿಡಿದು ಅಥವಾ ಅಮ್ಮನ ಕೈ ಹಿಡಿದು ಶಾಲೆಯ ಒಳಗೆ ಬಂದ ದಿನ. ಹೊಸ ಯೂನಿಫಾರ್ಮು, ಹೊಸ ಬ್ಯಾಗು, ಹೊಸ ಚಪ್ಪಲಿ. ಆದರೆ ಮನಸ್ಸಿನಲ್ಲಿ ಅದೊಂಥರ ಭಯ. ಅಮ್ಮ ಬಾಗಿಲಲ್ಲಿ ನಿಂತು ಹೇಳ್ತಿದ್ದಳು, ಅಳಬೇಡ ಮಗ, ಓದಿ ದೊಡ್ಡವನಾಗ್ತೀಯ. ಅಳಬೇಡ ಮಗಳೇ, ನೀನು ಓದಿ ದೊಡ್ಡವಳಾಗ್ತೀಯ. ಇನ್ನೇನಾಗ್ತೀಯ ಅಂತ ಅಮ್ಮ ಅವತ್ತಿನ ಬಗ್ಗೆ ಕನಸ್ಕಾಡ್ತಾ ಇದ್ಲು. ಆದರೆ ಆ ಮಾತಿನ ಅರ್ಥ ಆಕೆ ನಮಗೆ ತಿಳಿತಿರಲಿಲ್ಲ. ಆದರೆ ಇಂದು ಗೊತ್ತಾಗ್ತಿದೆ, ಆ ದಿನವೇ ನಮ್ಮ ಜೀವನದ ಹೊಸ ಅಧ್ಯಾಯದ ಪ್ರಾರಂಭವಾಗಿತ್ತೇನೋ ಅಂತ. ಗೆಳೆಯರೆ, ನಮ್ಮೆಲ್ಲರಿಗೂ ನೆನಪಿರಬಹುದು, ಬೆಳಗ್ಗೆ ಶಾಲೆ ಗಂಟೆ ಹೊಡೆತಿದ್ದಂತೆ ನಾವು ಎಲ್ಲರೂ ಸಾಲಾಗಿ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ವಿ. ಕೆಲವರು ಕಣ್ಣುಮುಚ್ಚಿ ಹಾಡ್ತಾ ಇದ್ವಿ, ಇನ್ನು ಕೆಲವರು ಸ್ನೇಹಿತರ ಜೊತೆ ನೋಡಿ ನಗ್ತಾ ಇದ್ವಿ, ಇನ್ನು ಕೆಲವರು ತಡವಾಗಿ ಬಂದು ಕೊನೆಯ ಸಾಲಲ್ಲಿ ನಿಲ್ತಾ ಇದ್ವಿ. ಆ ಪ್ರಾರ್ಥನೆಯಿಂದ ನಮಗೆ ಕೇವಲ ಒಂದು ಹಾಡು ಕಲಿತಿದ್ದಷ್ಟೇ ಅಲ್ಲ, ಶಿಸ್ತು, ಒಗ್ಗಟ್ಟು, ಎಲ್ಲರನ್ನು ಗೌರವಿಸೋದನ್ನು ನಾವು ಕಲಿತಿದ್ವಿ. ಶಾಲೆ ಪ್ರೇಯರ್ ಮುಗಿಸ್ಕೊಂಡ ತಕ್ಷಣ ಬರ್ತಾಯಿದ್ದು ಶಾಲೆ ಕೊಠಡಿಗಳಿಗೆ. ನಮ್ಮ ತರಗತಿಯ ಬೆಂಚುಗಳು ಇನ್ನೂ ನಮ್ಮ ಹೆಸರುಗಳನ್ನು ನೆನಪಿಟ್ಕೊಂಡಿರ್ಬೋದೇನೋ ಗೊತ್ತಿಲ್ಲ. ಪುಸ್ತಕದ ಮಧ್ಯೆ ಸಿನಿಮಾ ಚಿತ್ರಗಳನ್ನ ಇಟ್ಕೊಳ್ತಾ ಇದ್ದ ದಿನಗಳು, ನವಿಲುಗಳನ್ನ ಇಟ್ಕೊಳ್ತಾ ಇದ್ದ ದಿನಗಳು, ಇಷ್ಟವಾದ ಚಿತ್ರಗಳನ್ನ, ದೇವರ ಫೋಟೋಗಳನ್ನ ಇಟ್ಕೊಳ್ತಾ ಇದ್ದಂತಹ ಕಾಲ ಅದು. ಗಣಿತ ಪಾಠ ನಡೆಯುವಾಗ ಕನ್ನಡದ ಪುಸ್ತಕವನ್ನು ಓದುತ್ತಿದ್ದಂತಹ ಕ್ಷಣಗಳವು. ಹಿಂದಿನ ಬೆಂಚಲ್ಲಿ ಕುಳಿತು ಸದ್ದು ಮಾಡ್ತಾ ಇದ್ವಿ, ಕೀಟ್ಲೆಗಳನ್ನ ಮಾಡ್ತಾ ಇದ್ದ ನಮ್ಮ ಸ್ನೇಹಿತರು. ಗುರುಗಳು ಕೇಳ್ತಾ ಇದ್ರು, ಯಾರಾದ್ರು ಮಾತಾಡ್ತಿರೋದು, ಎದ್ದೇಳ, ಸ್ಟ್ಯಾಂಡ್ ಆಫ್ ಐಸೆ ಅಂತೆಲ್ಲ ಹೇಳ್ತಾ ಇದ್ರು. ಆಗ ಎಲ್ಲರೂ ಒಂದೇ ಸಾತ್ನಲ್ಲಿ ಸುಮ್ಮನೆ ಮೌನವಾಗಿಬಿಡ್ತಾ ಇದ್ವಿ. ಆ ಮೌನದಲ್ಲಿ ಕೂಡ ಒಂದು ಸ್ನೇಹವಿತ್ತು. ಯಾರನ್ನೊಬ್ಬರು ಯಾರು ಹಾಕಿ ಕೊಡ್ತಾ ಇರಲಿಲ್ಲ, ಕೆಲವೊಂದು ಸರಿ ಹಾಕಿ ಕೊಡುವಂತಹ, ಅಂದರೆ ಕೀಟ್ಲೆ ಮಾಡಿ ಹೇಳ್ಕೊಡುವಂತಹ ಒಂದಷ್ಟು ಕ್ಷಣಗಳು ಕೂಡ ಬರ್ತಾಯಿತ್ತು. ಹಾಗೋ ಹೀಗೋ ಮುಗಿಸ್ಕೊಂಡು ಬೆಳಗಿನ ಶಾಲೆ ಅಂದರೆ ಫಸ್ಟ್ ಹಾಫನ್ನು ಮುಗಿಸ್ಕೊಂಡು ಮಧ್ಯಾಹ್ನದ ಊಟಕ್ಕೆ ನಾವು ಬರ್ತಾ ಇರೋ ಸಂದರ್ಭದಲ್ಲಿ ಮಧ್ಯಾಹ್ನದ ಗಂಟೆ ಹೊಡೆದ ತಕ್ಷಣ ತರಗತಿಯಿಂದ ವೇಗವಾಗಿ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೊರಗೆ ಓಡಿ ಬರ್ತಾ ಇದ್ವಿ. ಒಬ್ಬರ ಮೇಲೊಬ್ಬರು ಬೀಳ್ತಾ ಇದ್ವಿ, ಕಾಲಿಡುತ್ತಾ ಇದ್ವಿ, ಇವನನ್ನು ನಾವು ತರ್ತಾ ಇದ್ವಿ, ಅವಳನ್ನು ಇವ್ರು ತರ್ತಾ ಇದ್ವಿ. ಹೇಗೆ ಒಂದು ರೀತಿಯಲ್ಲಿ ಆದಷ್ಟು ಬೇಗ ಹೊರಗೆ ಹೋಗಬೇಕು ಅಂತ ಒಂದು ಫೋರ್ಸನ್ನು ನಾವು ಬರ್ತಾ ಇದ್ವಿ. ಗೆಳೆಯರೆ, ಒಂದು ಸರಿ ಕಣ್ಮುಚ್ಚಿ ನೆನಪು ಮಾಡ್ಕೊಳ್ಳಿ. ಯಾರೋ ಮನೆಯಿಂದ ತಂದಂತಹ ನಿಂಬೆ ಅನ್ನ, ಅಂದರೆ ಚಿತ್ರಾನ್ನ ಇರ್ಬೋದು, ಮೊಸರನ್ನ ಇರ್ಬೋದು, ಚಪಾತಿ ಇರ್ಬೋದು, ರೊಟ್ಟಿ ಇರ್ಬೋದು, ರಾಗಿಯ ಮುದ್ದೆ ಇರ್ಬೋದು, ಯಾರು ಏನು ಡಬ್ಬೆ ತಂದಿದ್ರೂ ಗೊತ್ತಿಲ್ಲ, ಎಲ್ಲವನ್ನೂ ನಾವು ಕಾಯ್ತಾ ಇದ್ವಿ. ಆದರೆ ಅದು ಒಂದು ಡಬ್ಬಿ 5-6 ಜನಕ್ಕೆ ಊಟ ಆಗ್ತಾಯಿತ್ತು, ಸಾಕಾಗ್ತಾಯಿತ್ತು. ಏಕೆಂದರೆ ಅಲ್ಲಿ ಹಸುಗಿಂತ ಹೆಚ್ಚಾಗಿ ನಮ್ಮೆಲ್ಲರಲ್ಲೂ ಒಂದು ದೊಡ್ಡ ಸ್ನೇಹ ಅಡಗಿತ್ತು. ಗೆಳೆಯರೆ, ಆ ಸ್ನೇಹ ಇದ್ದು ಮರೆಯೋಕ್ಕಾಗ್ತಿರ್ತಾಯಿಲ್ಲ. ಕೆಲವ್ರ ಮನೇಲಿ ಊಟ ಸಿಗ್ತಾ ಇರಲಿಲ್ಲ,
ಇನ್ನು ಕೆಲವ್ರ ಮನೆಯಲ್ಲಿ ಹೆಚ್ಚಾಗಿ ಊಟ ಇರ್ತಾಯಿತ್ತು. ಇನ್ನು ಕೆಲವ್ರ ಮನೆಯಲ್ಲಿ ಊಟ ಇದ್ದರೂ ಅದನ್ನು ಕಳಿಸ್ಕೊಡುವಂಥ ಸಂಬಂಧಗಳು ಇರ್ತಾ ಇರಲಿಲ್ಲ. ಹೀಗೆ ಎಲ್ಲವನ್ನು ಸೇರಿಸಿ ಎಲ್ಲರಿಗೂ ಹೊಟ್ಟೆ ತುಂಬಿಸುವಂತಹ ಒಂದು ದಿನ ಅಥವಾ ಒಂದು ಮಧ್ಯಾಹ್ನದ ಊಟ ನಮ್ಮೆಲ್ಲರಿಗೂ ಇಂದಿಗೂ ಕೂಡ ಮರೆಯೋಕ್ಕಾಗಂಥ ಘಟನೆಗಳು ತುಂಬ ಆಗಿದೆ. ನೆನಪು ಮಾಡ್ಕೊಳ್ಳಿ, ಒಂದು ಸರಿ ಕಣ್ಮುಚ್ಚಿ ನೋಡ್ಕೊಳ್ಳಿ. ಅದೆಷ್ಟು ಬಾರಿ ನಮ್ಗೆ ಗೊತ್ತಿದ್ದವರು ಗೊತ್ತಿಲ್ಲರು, ನಮ್ಮ ಜಾತಿಯವರಲ್ದಿರ್ಬೋದು, ಬೇರೆ ಜಾತಿಯವರು, ಎಲ್ಲವನ್ನು ಮರೆಸುವಂತಹ ಆ ಕ್ಷಣಗಳನ್ನು ನಾವು ಎಲ್ಲವನ್ನು ಮರೆತದ್ದು ಆ ಒಂದು ತುತ್ತು ಊಟದಲ್ಲಿ ಎಲ್ಲವನ್ನು ಒಂದಾಗಿಸಿಬಿಡುವಂತಹ ಕಾಲ ಆಗ್ತಾಯಿತ್ತು ಅದು. ಗೆಳೆಯರೆ, ನಾವು ಅದೆಷ್ಟೋ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಕೇಳ್ತಿದ್ದೀವಿ. ಕೆಲವು ಸರಿ ಮಳೆ ಬಂದಾಗ ಶಾಲೆಯ ಮಣ್ಣಿನ ವಾಸನೆ ನಮ್ಮ ಮನಸ್ಸನ್ನು ತೀವ್ರಗೊಳಿಸ್ತಾ ಇತ್ತು. ಕಿಟಕಿ ಹತ್ರ ಕೂತ್ಕೊಂಡು ನಾವು ಮಳೆ ಹನಿಗಳನ್ನು ಎಣಿಸ್ತಾ ಇದ್ವಿ. ಒಂದು ಕಡೆ ಮಳೆಯ ಹನಿಗಳನ್ನು ಎಣಿಸ್ತಾ ಇದ್ದರೆ ಇನ್ನೊಂದು ಕಡೆ ನಮ್ಮ ಮೇಷ್ಟ್ರು ಪಾಠ ಹೇಳ್ತಾಯಿದ್ರು. ಆದರೆ ನಮ್ಮ ಮನಸ್ಸು ಹೊರಗಿನ ಮಳೆ ಜೊತೆ ಆಟ ಆಡ್ತಾಯಿತ್ತು. ಶಾಲೆ ಮುಗಿದ ಮೇಲೆ ಮಳೆಯಲ್ಲಿ ನೆನೆದು ಮನೆಗೆ ಹೋಗ್ತಾಯಿದ್ವಿ. ಆ ಸಂತೋಷವನ್ನು ಇಂದಿಗೂ ಕೂಡ ಯಾವ ದೊಡ್ಡ ಕಾರು, ಬಂಗ್ಲೆ, ಅದೆಷ್ಟು ಐಫೋನ್, ಯಾವ ಗ್ಯಾಜೆಟ್ಗಳು ಕೂಡ ನಮಗೆ ಇವತ್ತು ಕೊಡಲಾರ್ದು. ಆ ಸಂತೋಷ ಮತ್ತೆಂದೂ ಕೂಡ ನಮಗೆ ಬರಲಾರ್ದು, ಸಿಗಲಾರ್ದು. ಎಷ್ಟು ಕೋಟಿ ಕೊಟ್ಟು ಕೂಡ ಸಿಗಲಾರ್ದಂಥ ಅಮೂಲ್ಯ ಕ್ಷಣ, ಅಮೂಲ್ಯ ಸಂತೋಷ ಅಂದರೆ ನಮಗೆ ಅದು. ಗೆಳೆಯರೆ, ನಮ್ಮ ಶಾಲೆಗಳಲ್ಲಿ ನಾವು ಪ್ರತಿ ವರ್ಷ 4-5 ಹಬ್ಬಗಳನ್ನ ಆಚರಿಸ್ತಾ ಇದ್ವಿ. ಅದು ಗಣೇಶ ಹಬ್ಬ ಆಗಿರ್ಬೋದು, ಸ್ವಾತಂತ್ರ್ಯೋತ್ಸವ ಆಗಿರ್ಬೋದು, ಕನ್ನಡ ನಾಡ ಹಬ್ಬ ಆಗಿರ್ಬೋದು. ಹೀಗೆ ಯಾವುದೇ ಹಬ್ಬ ಬಂದರೂ ಕೂಡ ನಮ್ಮ ಶಾಲೆಯಲ್ಲಿ ನಾವೆಲ್ಲರೂ ಮನೆಯ ಹಬ್ಬದಂತೆ ವಾತಾವರಣ ಮಾಡ್ತಾಯಿದ್ವಿ. ಎಲ್ಲರೂ ಶಾಲೆಯನ್ನು ಸ್ವಚ್ಛಗೊಳಿಸ್ತಾ ಇದ್ವಿ, ಗಿಡ ಗಂಟೆಗಳನ್ನ ಕೀಳ್ತಾ ಇದ್ವಿ. ನಮ್ಮ ಗೆಳತಿಯರೆಲ್ಲರೂ ಸೇರಿಕೊಂಡು ರಂಗೋಲಿ ಹಾಕ್ತಾಯಿದ್ರು, ನೆಲ ಸಾರಿಸ್ತಾಯಿದ್ರು. ನಾವೆಲ್ಲ ಸೇರಿಕೊಂಡು ಬಣ್ಣ ಬಣ್ಣದ ಪಟಗಳನ್ನ ಕಟ್ತಾ ಇದ್ವಿ, ಶಾಲೆಗೆ ತೋರಣಗಳನ್ನ ಕಟ್ತಾ ಇದ್ವಿ. ಅದೆಲ್ಲವನ್ನು ನಾವು ಮತ್ತೆ ಮರೆಸ್ಕೊಳಿಸೋಕೆ ಸಾಧ್ಯವೇ ಇಲ್ಲ. ಇವತ್ತಿನ ಮಕ್ಕಳು ಕೂಡ ಅದನ್ನು ಅನುಭವಿಸೋದು ಕೂಡ ಸಾಧ್ಯವಿಲ್ಲ. ಗೆಳೆಯರೆ, ನಿಮಗೆಲ್ಲ ನೆನಪು ಬರ್ಬೋದು, ಅದು ನಮ್ಮ ಶಾಲೆಯ ವಾರ್ಷಿಕೋತ್ಸವ ಆಗಿರ್ಬೋದು, ಗಣೇಶನ ಹಬ್ಬ ಆಗಿರ್ಬೋದು, ಅಥವಾ ಆಗಸ್ಟ್ 15 ಆಗಿರ್ಬೋದು. ಯಾವುದೇ ಒಂದು ಹಬ್ಬ ಅಂತ ಬಂತು ಅಂದರೂ ಕೂಡ ನಾವೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ, ನೃತ್ಯ ಮಾಡೋದಕ್ಕೆ ಅಭ್ಯಾಸ ಮಾಡ್ತಾಯಿದ್ವಿ. ಒಂದಷ್ಟು ನಾಟಕಗಳನ್ನ ಮಾಡ್ತಾಯಿದ್ವಿ. ಅದಕ್ಕೆ ಸಂಭಾಷಣೆಗಳನ್ನ ನಮ್ಮಲ್ಲಿ ನಾವೇ ಹುಡುಕ್ತಾಯಿದ್ವಿ. ಹಾಡಿನ ರಿಹರ್ಸಲ್ ಮಾಡ್ತಾಯಿದ್ವಿ. ಅದು ಹಾಗಲ್ಲ ಗಣೆ ಹೀಗೆ, ಇದೀಗಲ್ಲ ಗಣೆ ಹಾಗೆ, ಅದು ಹಾಗಲ್ಲೋ ಹೀಗೆ ಅಂಥೇಳಿ ನಾವೇ ಕೀಟ್ಲೆ ಮಾಡ್ಕೊತಾ, ನಮ್ಮನ್ನು ನಾವೇ ಅಣಗಿಸ್ಕೊಳ್ತಾ, ನಮ್ಮೊಳಗೆ ನಮ್ಮನ್ನು ನಾವು ಪ್ಯೂರಿಫೈ ಮಾಡ್ಕೊತಾ ಹೋಗ್ತಾಯಿದ್ವಿ. ಆ ಒಂದೇ ಒಂದು ಸಣ್ಣ ಪಾತ್ರ ಸಿಕ್ಕರೂ ಕೂಡ ಸಾಕು, ಬಹಳ ದೊಡ್ಡ ಕಲಾವಿದರಂತೆ ಖುಷಿ ಪಡ್ತಾಯಿದ್ವಿ ನಾವು ಆವತ್ತೆಲ್ಲ. ಇಂದು ಜೀವನವೇ ಒಂದು ದೊಡ್ಡ ವೇದಿಕೆ ಆಗಿದೆ. ಆದರೆ ಮೊದಲು ಧೈರ್ಯ ಕೊಟ್ಟಿದ್ದು ನಮಗೆ ಈ ವೇದಿಕೆ, ಈ ನಮ್ಮ ಶಾಲೆಯ ವೇದಿಕೆ ಅಲ್ವೇ? ಸೊ ಒಂದು ಸರಿ ನೆನಪು ಮಾಡ್ಕೊಳ್ಳಿ, ಆ ಸಿಕ್ಕ ಒಂದು ಪಾತ್ರ, ಆ ಸಿಕ್ಕ ಒಂದು ಅವಕಾಶಗಳು ನಮ್ಮನ್ನು ಎಷ್ಟು ಖುಷಿ ಪಡಿಸ್ತಾ ಇತ್ತು, ಎಷ್ಟು ಹೆದರಿಸ್ತಾ ಇತ್ತು, ನಮ್ಮನ್ನೆಷ್ಟು ನಮ್ಮೊಳಗೆ ನಮ್ಮನ್ನು ಅದು ಬಲಪಡಿಸ್ತಾ ಇತ್ತು ಅಂತ. ಗೆಳೆಯರೆ, ಇವೆಲ್ಲವನ್ನು ತುಂಬಿದ್ದು ನಮ್ಮ ಗುರುಗಳು. ಇಂದು ನಾವು ಇಲ್ಲಿ ಇದೆಲ್ಲದರ ಹಿಂದೆ ಇರುವಂತಹ ನಮ್ಮ ಗುರುಗಳ ಬೆವರು, ನಮ್ಮ ಗುರುಗಳ ಪರಿಶ್ರಮವನ್ನು ನಾವೆಲ್ಲ ಒಂದು ಸರಿ ನೆನೆಸ್ಕೊಳ್ಳೇಬೇಕು. ನಾವೆಲ್ಲರೂ ಪಾಸಾಗಿ ಮುಂದಿನ ತರಗತಿಗೆ ಹೋಗ್ತಾ ಇದ್ದರೆ ನಮ್ಮ ಗುರುಗಳು ಅದೇ ತರಗತಿಯಲ್ಲಿ ಫೇಲಾಗಿರ್ತಿದ್ರು ಅಂತ ಅನ್ಕೋತಾ ಇದ್ವಿ, ಆಡ್ಕೋತಾ ಇದ್ವಿ. ಗುರುಗಳೇ, ಗೆಳೆಯರೆ, ಕೆಲವೊಮ್ಮೆ ನಮ್ಮ ಗುರುಗಳು ನಮ್ಮನ್ನು ಗದರಿಸ್ತಾಯಿದ್ರು, ಹೆದರಿಸ್ತಾಯಿದ್ರು. ಕೆಲವೊಮ್ಮೆ ಬಹಳ ದೊಡ್ಡ ಏಟುಗಳನ್ನ ಕೊಡ್ತಾಯಿದ್ರು. ಆಗ ಅವರು ಬಹಳ ಕೋಪಿಷ್ಠರಂತೆ ಕಾಣ್ತಾಯಿದ್ರು, ರಾಕ್ಷಸನಂತೆ ಕಾಣ್ತಾಯಿದ್ರು. ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅವ್ರಿಗೆ ತುಂಬ ರೀತಿಯ ಪೆಟ್ನೆಮ್ಗಳನ್ನ ಕೂಡ ಇಟ್ಟಿದ್ವಿ. ಆ ರೀತಿ ನಮಗೆ ಕೋಪಿಷ್ಠರಂತೆ ಕಾಣ್ತಾಯಿದ್ರು. ಅವತ್ತಿನ ಆ ವಿಲನ್ ಇವತ್ತಿಗೆ ನಮ್ಮ ಲೈಫಲ್ಲಿ ಹೀರೋ ಆಗ್ತಾಯಿದ್ದಾರೆ. ಒಂದು ಸರಿ ನೆನಪು ಮಾಡ್ಕೊಳ್ಳಿ, ಅವತ್ತು ಅವರು ಬೈದದ್ದು, ಅವ್ರು ಹೊಡೆದದ್ದು ಎಲ್ಲವೂ ನಮಗೆ ಇವತ್ತು ನಮ್ಮ ಬದುಕಿಗೆ ಒಂದು ಉತ್ತರವಾಗಿದೆ, ನಮ್ಮ ಪಾಸಿಟಿವ್ ಆಗಿದೆ. ನಾವು ಬದುಕೋದಕ್ಕೆ ಒಂದು ಧೈರ್ಯ ತುಂಬಿದೆ. ಇದೆಲ್ಲವನ್ನು ನಾವು ಮರಿಬಾರ್ದು ಅಂತ ಅನಿಸುತ್ತೆ ಅಲ್ವಾ? ಆದರೆ ಇಂದು ನಮಗೆ ಅರ್ಥ ಆಗ್ತಿದೆ, ಅವತ್ತು ಅದು ಕೋಪ ಅಲ್ಲ, ನಮ್ಮ ಭವಿಷ್ಯದ ಮೇಲೆ ನಮ್ಮ ಗುರುಗಳಿಗಿದ್ದ ಕಾಳಜಿ, ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ಅಣ್ಣನಿಗೆ, ನಮ್ಮ ಅಕ್ಕನಿಗೆ ಇದ್ದಂತಹ ಕಾಳಜಿ ಅಂತ ಅನಿಸುತ್ತೆ. ಆದರೆ ಅಕ್ಷರ ಕಲಿಸಿದವರು ಶಿಕ್ಷಕರು, ನಮ್ಮ ಜೀವನನ ಕಲಿಸಿದೆ ಗುರುಗಳು. ಗೆಳೆಯರೆ, ಇವತ್ತು ನಾವು ಎಂಥ ದೊಡ್ಡ ದೊಡ್ಡ ಕಂಪನಿಗಳಿಗೆ, ದೊಡ್ಡ ದೊಡ್ಡ ಕೆಲಸಗಳು ಇಲ್ಲೆಲ್ಲ ಏನೇನೇ ಮಾಡ್ತಾಯಿದ್ದೀವಿ. ಆದರೆ ಅದೆಲ್ಲವನ್ನು ಕಲಿಸಿದಂತಹದ್ದು ಅದೇ ನಮ್ಮ ಗುರುಗಳು. ಅವರು ಎಷ್ಟು ಓದಿದರು, ಏನು ಓದಿದ್ರು ಅನ್ನೋದು ಮುಖ್ಯ ಅಲ್ಲ. ಅವರು ಕಲಿಸಿದಂತಹ ಮಾರ್ಗ, ಅವರ ಕಲಿಸಿದ ಅಕ್ಷರಗಳು ಪ್ರತಿಯೊಂದು ನಮಗೆ ಇವತ್ತು ದಾರಿದೀಪವೇ ಆಗಿದೆ. ಇಂದು ನಾವು ಇಲ್ಲಿ ಹಾಜರಾಗಿರುವ ಎಲ್ಲ ಗುರುಗಳಿಗೂ, ನಮ್ಮ ಜೊತೆ ಇದ್ದಿರತಕ್ಕಂಥ ಎಲ್ಲ ಗುರುಗಳಿಗೂ ನಾವೆಲ್ಲರೂ ತಲೆಬಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾದಂಥ ಕ್ಷಣ ಬಂದಿದೆ, ಆ ದಿನ ಬಂದಿದೆ. ಗೆಳೆಯರೆ, ಒಂದು ಸಾರಿ ವಿಚಾರ ಮಾಡಿ, ಒಂದು ಸಾರಿ ಅರ್ಥ ಮಾಡ್ಕೊಳ್ಳಿ, ಒಂದು ಸಾರಿ ನೆನಪು ಮಾಡ್ಕೊಳ್ಳಿ. ಎಸ್, ನಾವೆಲ್ಲ ನಮ್ಮ ಗುರುಗಳಿಗೆ ತಲೆ ಬಾಗಿಸಿ ಒಂದು ಸಾರಿ ನಮಸ್ಕಾರ ಮಾಡಲೇಬೇಕು ಅಂತ. ಸ್ನೇಹಿತರೆ, ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಅದೆಷ್ಟೋ ವರ್ಷಗಳ ನಂತರ ಮತ್ತೆ ಮರುಭೇಟಿನ ನಾವು ನೋಡ್ತಾ ಇದ್ದೀವಿ. ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ದೀವಿ, ಒಬ್ಬರ ಮುಖ ಒಬ್ಬರಿಗೆ ನೋಡ್ತಾ ಇದ್ದೀವಿ. ಆಗ ಒಬ್ಬೊಬ್ಬರ ಮುಖದಿಂದ ಒಂದೊಂದು ಕತೆ ಹೇಳ್ತಾ ಇರುತ್ತೆ ಅಲ್ವಾ? ಸೊ ನಮ್ಮೊಳಗಂತಹ ಘಟನೆಗಳು ಅದೆಷ್ಟೋ ಇದೆ. ಅದು
ಪ್ರೀತಿ ಇರ್ಬೋದು, ಸ್ನೇಹ ಇರ್ಬೋದು, ಒಂದಷ್ಟು ದ್ವೇಷ ಇರ್ಬೋದು, ಸಿಟ್ಟಿರ್ಬೋದು, ಅದೇನೇನೋ ಇರ್ಬೋದು, ಎಲ್ಲವೂ ನೆನೆಸ್ಕೊಂಡ ತಕ್ಷಣ ಬರುವುದು ಜಸ್ಟ್ ಒಂದೇ ಒಂದು ಮುಗುಳ್ನಗೆ, ಅದೆಲ್ಲವನ್ನು ಮರೆಸುವಂಥ ಒಂದು ಮುಗುಳ್ನಗೆ. ಗೆಳೆಯರೆ, ನಾವಿವತ್ತೆಲ್ಲರೂ ಸೇರಿದ್ದೇವೆ ಇಲ್ಲಿ. ಆಗ ನಾವೆಲ್ಲರೂ ಒಬ್ಬರೇ ಆಗಿದ್ವಿ ಅಂದರೆ ನಾವೆಲ್ಲರೂ ಒಂದೇ ಆಗಿದ್ವಿ, ಎಲ್ಲ ವಿದ್ಯಾರ್ಥಿಗಳಾಗಿದ್ವಿ. ಆದರೆ ಇವತ್ತು ಕೆಲವರು ರೈತರಾಗಿದ್ದಾರೆ, ಇನ್ನು ಕೆಲವರು ಯಾರೋ ಶಿಕ್ಷಕರಾಗಿದ್ದಾರೆ, ಇನ್ನು ಕೆಲವರು ಯಾರೋ ಸರ್ಕಾರಿ ನೌಕರಿಯಲ್ಲಿದ್ದಾರೆ, ಇನ್ನು ಕೆಲವರು ತಮ್ಮ ಬಿಸ್ನೆಸ್ಗಳನ್ನ ಮಾಡ್ತಾಯಿದ್ದಾರೆ, ಇನ್ನು ಕೆಲವರು ದೊಡ್ಡ ಊರುಗಳೇ ಬಹಳ ದೊಡ್ಡ ಕೆಲಸಗಳನ್ನ ದೊಡ್ಡ ಆಫೀಸ್ಗಳಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ನಾವು ಓದಂಥ ಎಲ್ಲ ಸ್ನೇಹಿತರು ಎಲ್ಲ ರೀತಿಯಲ್ಲಿ ಇರುವಂಥದ್ದು. ಸೊ ಆದರೆ ನಾವು ಇಲ್ಲಿ ಬಂದಾಗ ಎಲ್ಲರೂ ಪ್ರೈಮರಿ ಸ್ಕೂಲ್ ಮಕ್ಕಳ ಥರ ಆಗ್ತೀವಿ. ಯಾಕೆಂದರೆ ನಾವು ಯಾವ ಹುದ್ದೆಗಳು ಅವತ್ತು ಇರಲಿಲ್ಲ, ಅವತ್ತು ಯಾರು ಯಾವ ಹುದ್ದೆಯಲ್ಲಿ ನಾವು ನೋಡ್ತಾ ಇರಲಿಲ್ಲ. ನಾವು ನೋಡ್ತಿದ್ದು ಒಂದೇ ಆ ಹಳೆಯ ಸ್ನೇಹಿತನ, ಆ ಹಳೆಯ ಸ್ನೇಹಿತೆಯ ಒಂದು ನಗುವನ್ನು ಮಾತ್ರ ನೋಡ್ತಾ ಇದ್ವಿ. ಹಲವು ವರ್ಷಗಳು ಇವತ್ತು ಬದಲಾಗಿ ಹೋಗಿವೆ, ಕೂದಲು ಬೆಳಗಾಗಿವೆ, ಮುಖದಲ್ಲಿ ಜವಾಬ್ದಾರಿಯ ರೇಖೆಗಳು ಮೂಡ್ತಾ ಇದ್ದಾವೆ. ಆದರೆ ಸ್ನೇಹದ ನೆನಪುಗಳು ಮಾತ್ರ ಇನ್ನೂ ಹಚ್ಚ ಹಸಿರಾಗಿದೆ. ಆ ಹಳೆಯ ಫೋಟೋಗಳನ್ನ ಒಂದು ಸರಿ ನೋಡಿ ಹೇಗನ್ಸುತ್ತೆ. ಇಂದು ತೆಗೆದಿರುವ ಈ ಗುಂಪು ಫೋಟೋಗಳು ಹಲವು ವರ್ಷಗಳ ನಂತರ ನಮ್ಮ ಮಕ್ಕಳು ಕೂಡ ನೋಡ್ಬೋದು, ಕೇಳ್ಬೋದು. ಅಪ್ಪ ಇವ್ರು ಯಾರು, ಅಮ್ಮ ಇವ್ರು ಯಾರು ಅಂತ ಕೇಳ್ಬೋದು. ಆಗ ನಾವು ಹೆಮ್ಮೆಯಿಂದ ಹೇಳಬೇಕು, ಇವರು ನನ್ನ ಶಾಲೆಯ ಸ್ನೇಹಿತರು, ನನ್ನ ಜೀವನದ ನಿಜವಾದ ಸಂಪತ್ತು ಅಂತ ಹೇಳ್ತೀವಿ. ಕೇಳಿರೆ, ಜೀವನದ ಪಾಠ, ಜೀವನ ನಮಗೆ ಹಣ ಕೊಟ್ಟಿರ್ಬೋದು, ಉದ್ಯೋಗ ಕೊಟ್ಟಿರ್ಬೋದು, ಮನೆ, ವಾಹನ, ಸ್ಥಾನಮಾನ ಎಲ್ಲವನ್ನೂ ಕೊಟ್ಟಿರ್ಬೋದು. ಆದರೆ ಮನಸ್ಸಿಗೆ ನಿಜವಾದ ಸಂತೋಷವನ್ನು ನೀಡುವ ನೆನಪುಗಳು ಯಾವುವಂದರೆ ಈ ಶಾಲೆಯಲ್ಲಿ ನಾವು ಕಳೆದ ದಿನಗಳು. ಇಲ್ಲಿ ಸ್ಪರ್ಧೆ ಇತ್ತು, ಆದರೆ ದ್ವೇಷ ಇರಲಿಲ್ಲ. ಇಲ್ಲಿ ಬಡತನ ಇರಬಹುದು, ಆದರೆ ಅಹಂಕಾರ ಯಾರಲ್ಲೂ ಇರಲಿಲ್ಲ. ಇಲ್ಲಿ ಕನಸುಗಳು ಸಣ್ಣದಾಗಿರಬಹುದು, ಹೃದಯಗಳು ಎಲ್ಲರೂ ದೊಡ್ಡದಾಗಿತ್ತು. ಶಾಲೆ ನಮ್ಮ ಹೊಣೆ. ಈ ಸಮ್ಮಿಲನ ಕೇವಲ ಹಳೆಯ ನೆನಪುಗಳನ್ನು ಹೇಳಿಕೊಳ್ಳೋದಕ್ಕೆ ಮಾತ್ರ ಇರಬಾರ್ದು. ನಮ್ಮ ಶಾಲೆಗೆ ನಾವು ಏನು ಕೊಡಬಹುದು ಎಂದ ಯೋಚನೆ ಮಾಡುವಂತಹ ಒಂದು ಕ್ಷಣ ಇವತ್ತು ಬಂದಿದೆ. ಗೆಳೆಯರೆ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡ್ಬೋದು, ಪ್ರತಿಭಾವಂತ ಮಕ್ಕಳಿಗೆ ಸಹಾಯಧನ ಕೊಡ್ಬೋದು, ಶಾಲೆಯ ಗ್ರಂಥಾಲಯಕ್ಕೆ ಒಂದಷ್ಟು ಪುಸ್ತಕಗಳನ್ನ ಸೇರಿಸ್ಬೋದು, ಒಂದು ಮರ ನೆಟ್ಟು ನಮ್ಮ ನೆನಪುಗಳನ್ನ ಉಳಿಸ್ಬಹುದು. ನಮ್ಮನ್ನು ಬೆಳೆಸಿದ ತಾಯಿಯಂತೆ ಈ ಶಾಲೆಯನ್ನು ನಾವು ಋಣವಾಗಿ ಭಾವನಾತ್ಮಕ ಕ್ಷಣದಿಂದ ನೋಡಬಹುದು. ಸ್ನೇಹಿತರೆ, ಈ ಮೈದಾನದಲ್ಲಿ ನಿಂತು ಕಣ್ಮುಚ್ಚಿದರೆ ಇನ್ನೂ ಒಂದು ದೃಶ್ಯ ಕಾಣುತ್ತೆ. ಅದೇನು ಗೊತ್ತಾ? ಗಂಟೆ ಹೊಡೆಯುತ್ತಿದ್ದೆ, ನಾನು ಓಡ್ತಾ ಇದ್ದೆ, ತರಗತಿಗೆ ಹೋಗ್ತಾ ಇದ್ದೆ, ಸ್ನೇಹಿತರನ್ನು ಬೆಂಚಿನಲ್ಲಿ ಜಾಗ ಹಿಡ್ಕೊಳ್ತಾ ಇದ್ದ, ಗುರುಗಳು ಪುಸ್ತಕ ಹಿಡಿದು ಪಾಠ ಆರಂಭಿಸ್ತಾ ಇದ್ರು. ಮತ್ತೆ ಅದೇ ನಮಗೆ ಸೈಕಲ್ ರಿಪೀಟ್ ಆಗ್ತಾ ಇದೆ. ಅಯ್ಯೋ, ಆ ದಿನಗಳು ಮತ್ತೆ ಒಂದು ದಿನವಾದರೂ ಬದುಕಲು ಸಾಧ್ಯವಾದರೆ ಅದೆಷ್ಟು ಚೆನ್ನಾಗಿರ್ತಿತ್ತು ಅಂತ ನಾವೆಲ್ಲರೂ ಅನ್ಕೋತಾ ಇದ್ವಿ ಗೆಳೆಯರೆ. ಆದರೆ ಆ ಕಾಲ ಹಿಂದಿರುಗುವುದು ನೆನಪುಗಳು ಮಾತ್ರ. ಒಂದ್ಸರಿ ಕಣ್ಣು ಮುಚ್ಚಿ ನೋಡ್ಕೊಳ್ಳಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಕಂಡುಕೊಳ್ಳಿ. ಈ ಶಾಲೆಯ ಮೈದಾನದಲ್ಲಿ, ಈ ಶಾಲೆಯ ಕೊಠಡಿಯಲ್ಲಿ, ಈ ಶಾಲೆಯ ಬೆಂಚ್ ಮೇಲೆ ನಾವೆಲ್ಲ ಹೇಗಿದ್ವಿ ಅನ್ನೋದನ್ನು ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ಆ ಕ್ಷಣ ಬಂದೇ ಬರುತ್ತೆ ಗೆಳೆಯರೆ. ಕೊನೆಯದಾಗಿ ನಾನು ನಿಮಗೊಂದು ಸಂದೇಶ ಹೇಳೋದಾದರೆ, ಇಂದು ನಾವು ಇಲ್ಲಿ ಒಂದಾಗಿ ನಿಂತಿರೋದು ಒಂದು ದೊಡ್ಡ ಆಶೀರ್ವಾದ ಅಂತ ಅನ್ಕೋಬೋದು. ಅದು ಯಾವ ದೇವರ ಆಶೀರ್ವಾದವೋ, ಅದು ಯಾವ ಗುರುಗಳ ಆಶೀರ್ವಾದವೋ ಗೊತ್ತಿಲ್ಲ. ಆದರೆ ಕೆಲವರು ನಮ್ಮ ಜೊತೆ ಇಲ್ಲದೆ ಇರ್ಬೋದು. ಅವರ ನೆನಪುಗಳು ಕೂಡ ಸದಾ ನಾವು ಗೌರವಿಸೋಣ. ಜೀವನ ಎಷ್ಟು ಬ್ಯುಸಿಯಾಗಿದ್ದರೂ ವರ್ಷಕ್ಕೊಮ್ಮೆ ಆದರೂ ನಾವು ಭೇಟಿಯಾಗೋಣ. ಒಬ್ಬರ ಸಂತೋಷದಲ್ಲಿ ಭಾಗಿಯಾಗೋಣ, ಇನ್ನೊಬ್ಬರ ದುಃಖದಲ್ಲಿ ಜೊತೆಯಾಗಿ ನಿಲ್ಲೋಣ. ನಮ್ಮ ಸ್ನೇಹವನ್ನು ಮುಂದಿನ ಪೀಳಿಗೆಗೂ ನಾವು ಮಾದರಿಯಾಗಿಸೋಣ. ಕೊನೆಯಲ್ಲಿ ನಾನು, ನೀವು, ನಿಮ್ಮೊಳಗೆ ನೀವು ಹೇಳ್ಕೋಬೇಕು ಏನು ಅಂತ ಅನಿಸ್ತಾ ಇದೆ ಅಂದರೆ, ಇಲ್ಲದೆ ಇವತ್ತು ನನ್ನ ಒಬ್ಬನ ಭಾಷಣ, ನಾವು ಒಬ್ಬ ಹೇಳುವ ಮಾತುಗಳಲ್ಲ. ನಿಮ್ಮೊಳಗೆ, ನಮ್ಮೆಲ್ಲರ ಒಳಗೆ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂತಹ ಭಾವನೆಗಳು ಒಂದೇ ಆಗಿದೆ. ನಾನಿಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಭಾಷೆಗಳೆಲ್ಲರ ಮನಸ್ಸಲ್ಲೂ ಕೂಡ ಬರ್ತಕ್ಕಂಥ ಪದಗಳೇ ನಿಮ್ಮ ತುಟಿ ಅಂಚಲ್ಲಿ ಬಂದು ನಿಂತಿರುವಂತಹ ಮಾತುಗಳನ್ನ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಧ್ವನಿಯಾಗೆ ಹೇಳ್ತಾ ಇದ್ದೀನಿ. ಶಾಲೆ ನಮಗೆ ಅಕ್ಷರ ಕೊಟ್ಟಿತ್ತು, ಗುರುಗಳು ದಿಕ್ಕನ್ನು ಕೊಟ್ಟಿದ್ದರು, ದಿಕ್ಕು ತೋರಿಸಿದ್ರು, ಸ್ನೇಹಿತರು ಬದುಕಿಗೆ ಸಿಹಿಯನ್ನು ಕೊಟ್ಟಿದ್ದರು. ಆ ಸಿಹಿ ನೆನಪುಗಳು ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಉಳಿತವೆ. ವರ್ಷಗಳು ಕಳೆದರೂ, ವಯಸ್ಸು ಹೆಚ್ಚಾದರೂ, ಲೋಕ ಬದಲಾದರೂ ಶಾಲೆಯ ದಿನಗಳು ಮಾತ್ರ ಮನಸ್ಸಿನಲ್ಲಿ ಅಲೆಮಾರಿಯಾಗಿ ಸದಾ ಅಚ್ಚಳಿಯದಂತೆ ಉಳಿಯುತ್ತವೆ. ಅಮೂಲ್ಯವಾದ ದಿನಗಳಾಗಿ ನಮಗೆ ಕಾಡುತ್ತವೆ. ಬನ್ನಿ ಎಲ್ಲರೂ ಒಂದಾಗಿ ಹೇಳೋಣ, ನಮ್ಮ ಶಾಲೆ ಚಿರಂಜೀವಿಯಾಗಲಿ, ನಮ್ಮ ಶಾಲೆ ಶಾಶ್ವತವಾಗಲಿ, ನಮ್ಮ ಗುರುಗಳ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ. ಗೆಳೆಯರೆ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಕನ್ನಡ, ಜೈ ನಮ್ಮ ಶಾಲೆ, ನಮ್ಮ ಸ್ನೇಹ. ಮತ್ತೆ ಸಿಗೋಣ ಗೆಳೆಯರೆ, ನಮಸ್ಕಾರ.